ಸೊ ಹೇ ಗೈಸ್, ಸೊ ಈ ವಿಡಿಯೋದಲ್ಲಿ ನಾನು ಎಂಟ್ರಿ ಮಾಡೆಲ್ ಬಗ್ಗೆ ಹೇಳ್ತೀನಿ. ಸೊ ಫಾರ್ ಎಕ್ಸಾಂಪಲ್, ನಾನು ಟೆಲಿಗ್ರಾಮ್ಸಲ್ಲಿ ಲೆವೆಲ್ಸ್ನ ಪೋಸ್ಟ್ ಮಾಡ್ತಾ ಇರ್ತೀನಲ್ಲ, ಸೊ ಆ ಲೆವೆಲ್ಸಿಗೆ ಯಾವ ಥರ ಎಂಟ್ರಿ ತೊಗೊಬೇಕು ಅಂತ ಸಿಂಪಲಾಗಿ ನಾನು ಹೇಳ್ಕೊಡ್ತೀನಿ ಕೇಳಿ. ಸೊ ಎಷ್ಟೊಂದು ಜನ ಮೆಸೇಜ್ ಮಾಡಿದರು. ಸೊ ನೀವು ಕೊಡೋ ಲೆವೆಲ್ಸ್ ಒಂದೊಂದ್ಸಲಿ 100 ಪಿಪ್ಸ್ ಇರುತ್ತೆ, 200 ಪಿಪ್ಸ್ ಇರುತ್ತೆ, ದೊಡ್ಡ ದೊಡ್ಡ ಲೆವೆಲ್ಸ್ ಇರುತ್ತೆ. ಬಟ್ ನಾವು ಎಲ್ಲಿ ಎಂಟ್ರಿ ತೊಗೋಬೇಕು, ಎಂಟ್ರಿ ಕನ್ಫರ್ಮೇಷನ್ ಯಾವ ಥರ ಅಂತ ಗೊತ್ತಿರಲ್ಲ. ಸೊ ಅದ್ರ ಬಗ್ಗೆ ವೀಡಿಯೋ ಮಾಡಿ ಅಂತ ಹೇಳಿದರು. ಸೊ ಇವಾಗ ಸಿಂಪಲಾಗಿ ಕ್ಲಾರಿಫೈ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, 1 ಅದು ಸೆಲ್ಲಿಂಗ್ ಲೆವೆಲ್ ನಾನು ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ನೀವು ಏನು ಮಾಡಬೇಕು ಅಂತಂದರೆ, ನಾನು ಯಾವುದೇ ಲೆವೆಲ್ ಕೊಡಲಿ, 1 ಅವರ್ದಾಗಿರಲಿ, 4 ಅವರ್ದಾಗಿರಲಿ, 15 ಮಿನಿಟ್ಸ್ದಾಗಿರಲಿ, ನೀವು 1 ಮಿನಿಟಿಗೆ ಶಿಫ್ಟ್ ಆಗಬೇಕು. ಸೊ ಒನ್ಸ್ ಲೆವೆಲ್ ಟ್ಯಾಪ್ ಆಗಿದ ತಕ್ಷಣ, ಸೊ 1 ಅವರ್ ಲೆವೆಲ್ ಕೊಟ್ಟಿದ್ದೀನಿ, ಆ ಲೆವೆಲ್ ಟ್ಯಾಪ್ ಆಗಿದ ತಕ್ಷಣ, ಟಚ್ ಮಾಡಿದ ತಕ್ಷಣ ಪ್ರೈಸು ಮಾರ್ಕೆಟು, ನೀವು 1 ಮಿನಿಟಿಗೆ ಶಿಫ್ಟ್ ಆಗಿ. ಸೊ 1 ಮಿನಿಟಿಗೆ ಶಿಫ್ಟ್ ಆಗಿಬಿಟ್ಟು, ಸೊ ಇಲ್ಲಿ ಆಲ್ರೆಡಿ ಪ್ಲೇ ಆಗಿದೆ, ಸೊ ಆಗಿಲ್ಲ ಅಂತ ಅಂದ್ಕೊಳ್ಳೋಣ ಇನ್ನು. ಸೊ ಎಕ್ಸಾಂಪಲ್ ನೋಡೋದಕ್ಕೆ, ಓಕೆ. ಸೊ ಒನ್ಸ್ ಪ್ರೈಸು ಇಲ್ಲಿಗೆ ಟ್ಯಾಪ್ ಆಗಿದ ತಕ್ಷಣ, ಸೊ ಮೇಲ್ಗಡೆ ಬಂದು 1 ಅವರ್ ಸೆಲ್ಲಿಂಗ್ ಲೆವೆಲ್ನ ಟ್ಯಾಪ್ ಆಗಿದೆ, ಇಲ್ಲಿ 1 ಮಿನಿಟಿಗೆ ಶಿಫ್ಟ್ ಆಗಿದ್ದೀರ. ಸೊ ಇವಾಗ ನೆಕ್ಸ್ಟ್ ನೀವು ಏನು ಮಾಡಬೇಕು ಅಂದರೆ, ಎಂಗಲ್ಫಿಂಗ್ ಕ್ಯಾಂಡಲ್ನ ಹುಡುಕಬೇಕು. ಎಂಗಲ್ಫಿಂಗ್ ಕ್ಯಾಂಡಲ್ ಯಾವ ಥರ ಅಂದರೆ, ಸೊ ಒಂದು ಚಿಕ್ಕ ಗ್ರೀನ್ ಕ್ಯಾಂಡಲ್, ನಾನು ಸೆಲ್ಲಿಂಗಿಗೆ ಹೇಳ್ತಾ ಇರೋದು, ಇನ್ನೊಂದು ದೊಡ್ಡ ರೆಡ್ ಕ್ಯಾಂಡಲ್, ಈ ಥರ ಒಂದು ಕ್ಯಾಂಡಲ್ ಸ್ಟಿಕ್ ಫಾರ್ಮ್ ಆಯಿತು ಅಂತ ಅಂದರೆ, ಸೊ ವಿತ್ ವಿಕ್ಸು, ಸೊ ವಿಕ್ಸ್ ಇನ್ಕ್ಲೂಡ್ ಮಾಡಬೇಕಿಲ್ಲಿ, ವಿಕ್ಸ್ ಇರುತ್ತೆ. ಸೊ ಈ ಥರ ಕ್ಯಾಂಡಲ್ ಸ್ಟಿಕ್ ಆಯಿತು ಅಂತಂದರೆ ನಾವು ಸೆಲ್ಲಿಂಗ್ ಲೆವೆಲಲ್ಲಿ ಸೆಲ್ಲಿಂಗ್ನ ಮಾಡ್ತೀವಿ. ಸೊ ಇನ್ನೊಂದು ಕನ್ಫರ್ಮೇಷನ್ ಯಾವುದು ಅಂತಂದರೆ, ಸೊ ಒಂದು ಎಂಗಲ್ಫಿಂಗ್ ಕ್ಯಾಂಡಲ್, ಬೇರಿಶ್ ಎಂಗಲ್ಫಿಂಗ್ ಕ್ಯಾಂಡಲ್, ಇನ್ನೊಂದು ಈವ್ನಿಂಗ್ ಸ್ಟಾರ್. ಈವ್ನಿಂಗ್ ಸ್ಟಾರ್ ಯಾವ ಥರ ಇರುತ್ತೆ, ಒಂದು ಗ್ರೀನ್ ಕ್ಯಾಂಡಲ್, ಫಸ್ಟ್ ಕ್ಯಾಂಡಲ್ ಗ್ರೀನ್ ಇರುತ್ತೆ, ಆ್ಯಂಡ್ ಅಗೈನ್ ಸೊ ಇನ್ನೊಂದು ಚಿಕ್ಕದು ರೆಡ್ ಕ್ಯಾಂಡಲ್, ಅದಾದಮೇಲೆ ಇನ್ನೊಂದು ದೊಡ್ಡ ರೆಡ್ ಕ್ಯಾಂಡಲ್ ಫಾರ್ಮ್ ಆಗುತ್ತೆ. ಓಕೆ, ಇದನ್ನು ನಾವು ಈವ್ನಿಂಗ್ ಸ್ಟಾರ್ ಅಂತ ಕರಿತೀವಿ ಸೆಲ್ಲಿಂಗ್ ಮಾಡೋದಕ್ಕೆ. ಆಬ್ವಿಯಸ್ಲಿ ವಿಕ್ಸ್ ಇರುತ್ತೆ, ಸೊ ಇದು ನಾನು ಹಾಕಿಲ್ಲ ಅಷ್ಟೇ ಡಯಾಗ್ರಾಮಲ್ಲಿ. ಸೊ ಇದರಲ್ಲಿ ಫಸ್ಟ್ ಅಥವಾ ಇದು ಎರಡರಲ್ಲಿ ಯಾವ್ದಾದ್ರು ಒಂದು ಫಾರ್ಮ್ ಆಯಿತು ಅಂತ ಅಂದರೆ, ಸೊ ನೀವು ಆರಾಮಾಗಿ ಸೆಲ್ಲಿಂಗ್ ಲೆವೆಲ್ಸಲ್ಲಿ ಎಂಟ್ರಿನ ತೊಗೊಬೋದು. ಸೊ ಒಂದೊಂದ್ಸಲಿ ಪ್ರೈಸ್ ಇಲ್ಲಿ ಜಸ್ಟ್ ಟ್ಯಾಪ್ ಆಗಿದ ತಕ್ಷಣ ಈ ಥರ ಕ್ಯಾಂಡಲ್ ಸ್ಟಿಕ್ಸ್ನ ಫಾರ್ಮ್ ಮಾಡುತ್ತೆ. ಸೊ ಇನ್ನೊಂದೊಂದ್ಸಲಿ ಸ್ವಲ್ಪ ಮೇಲ್ಗಡೆ ಹೋಗಿ ಅಥವಾ ಝೋನ್ ಸ್ವಲ್ಪ ಹೊರಗಡೆ ಬಂದು ಇಲ್ಲಿ ಈ ಝೋನ್ಸ್ ಹತ್ರ ಈ ಥರ ಕ್ಯಾಂಡಲ್ ಸ್ಟಿಕ್ಸ್ ಫಾರ್ಮ್ ಆಗುತ್ತೆ. ಸೊ ಎಲ್ಲಾದರೂ ಆಗಲಿ, ಮಿಡಲಲ್ಲಾದರೂ ಆಗಲಿ, ಜಸ್ಟ್ ಎಂಟ್ರಿ ಲೆವೆಲಲ್ಲಾದರೂ ಆಗಲಿ, ಸ್ವಲ್ಪ ಝೋನ್ ಹೊರಗಡೆನಾದರೂ ಆಗಲಿ, ಸೊ ನೀವು ಎಲ್ಲಾಗುತ್ತೆ ಅಲ್ಲಿ ನೀವು ಎಂಟ್ರಿನ ತೊಗೊಬೇಕು. ಸೊ ಎಲ್ಲೋ ಒಂದು ಕಡೆ ಆಗುತ್ತೆ ಈ 3 ಪಾಯಿಂಟ್ಸಲ್ಲಿ, ಇಲ್ಲ ಮಿಡಲಲ್ಲಾಗುತ್ತೆ, ಇಲ್ಲ ಕೆಳಗಡೆ ಆಗುತ್ತೆ, ಇಲ್ಲ ಮೇಲ್ಗಡೆ ಆಗುತ್ತೆ. ಸೊ ಎಲ್ಲೇ ಆದ್ರೂ ಈ ಥರ ಕ್ಯಾಂಡಲ್ ಸ್ಟಿಕ್ಸು ಸೆಲ್ಲಿಂಗಿಗೆ ಆದಾಗ ನೀವು ಎಂಟ್ರಿನ ತೊಗೊಬೇಕು. ಸೊ ಅದಾದಮೇಲೆ ಸೊ ನಾವು ಬೈಯಿಂಗಿಗೆ ನೋಡೋದಾರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಬೈಯಿಂಗ್ ಲೆವೆಲ್ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಇದೊಂದು ನಮ್ಮದು ಬೈಯಿಂಗ್ ಲೆವೆಲ್ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಯಾವುದೇ ಟೈಮ್ ಫ್ರೇಮಿಂದ ಲೆವೆಲ್ಸ್ನ ನಾನು ಕೊಟ್ಟಿರ್ಬೋದು. ಬೈಯಿಂಗ್ ಲೆವೆಲ್ ಇದೆ ಅಂದಾಗ ಯಾವಾಗ ಪ್ರೈಸು ಬರುತ್ತೆ, ಟ್ಯಾಪ್ ಆಗುತ್ತೆ, ಸೊ ಆವಾಗ ನೀವು ಏನು ನೋಡಬೇಕು ಅಂದರೆ, ಬುಲ್ಲಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ ಯಾವ ಥರ ಇರುತ್ತೆ, ಒಂದು ಚಿಕ್ಕದು ರೆಡ್ ಕ್ಯಾಂಡಲ್ ಇರುತ್ತೆ, ಚಿಕ್ಕ ರೆಡ್ ಕ್ಯಾಂಡಲ್. ಸೊ ಅದನ್ನು ಗ್ರೀನ್ ಕ್ಯಾಂಡಲ್, ದೊಡ್ಡ ಗ್ರೀನ್ ಕ್ಯಾಂಡಲ್ ಎಂಗಲ್ಫ್ ಮಾಡಬೇಕು ಈ ಥರ. ಸೊ ಈ ಥರ ಕ್ಯಾಂಡಲ್ ಸ್ಟಿಕ್ಸು 1 ಮಿನಿಟಲ್ಲಿ ಆಯಿತು ಅಂತಂದರೆ, ಸೊ ಹೈಯರ್ ಟೈಮ್ ಫ್ರೇಮ್ ಲೆವೆಲ್ಸ್ನ ನಾನು ಕೊಟ್ಟಿರ್ತೀನಿ, ಪ್ರೈಸ್ ಟ್ಯಾಪ್ ಆಗಿದ ತಕ್ಷಣ 1 ಮಿನಿಟಿಗೆ ಬಂದುಬಿಟ್ಟು ಈ ಥರ ಎಂಗಲ್ಫಿಂಗ್ ಕ್ಯಾಂಡಲ್ನ ನೋಡಬೇಕು. ಸೊ ಈ ಥರ ಕ್ಯಾಂಡಲ್ ಆಯಿತು ಅಂದರೆ ಇಲ್ಲಿ ನಿಮ್ಮದು ಎಂಟ್ರಿ ಇರುತ್ತೆ, ಇಲ್ಲಿ ನಿಮ್ಮದು SL ಇರುತ್ತೆ. ಓಕೆ, ಸೊ ಇದು ಇಲ್ಲ ಅಂತಂದರೆ ಮಾರ್ನಿಂಗ್ ಸ್ಟಾರ್. ಸೊ ನಾವು ಬೈಯಿಂಗಿಗೆ ಮಾರ್ನಿಂಗ್ ಸ್ಟಾರ್ ಯೂಸ್ ಮಾಡ್ತೀವಿ, ಸೆಲ್ಲಿಂಗಿಗೆ ಈವ್ನಿಂಗ್ ಸ್ಟಾರ್ ಯೂಸ್ ಮಾಡ್ತೀವಿ. ಮಾರ್ನಿಂಗ್ ಸ್ಟಾರ್ ಯಾವ ಥರ ಇರುತ್ತೆ, ಒಂದು ದೊಡ್ಡದು ರೆಡ್ ಕ್ಯಾಂಡಲ್, ಅದಾದಮೇಲೆ ಒಂದು ಚಿಕ್ಕ ಗ್ರೀನ್ ಕ್ಯಾಂಡಲ್ ಇರುತ್ತೆ, ಸೊ ಅದಾದಮೇಲೆ ಇನ್ನೊಂದು ದೊಡ್ಡದು ಗ್ರೀನ್ ಕ್ಯಾಂಡಲ್. ಇದನ್ನ ನಾವು ಮಾರ್ನಿಂಗ್ ಸ್ಟಾರ್ ಅಂತ ಕರಿತೀವಿ. ಎರಡರಲ್ಲಿ ಯಾವ್ದಾದ್ರು ಒಂದಾದರೆ ಸಾಕು, ಸೊ ನೀವು ಎಂಟ್ರಿನ ತೊಗೊಬೋದು ಬುಲ್ಲಿ ಸೈಡ್ಗೆ. ಇದು ನಾನು ಬುಲ್ಲಿ ಸೈಡ್ ಕನ್ಫರ್ಮೇಷನ್ ಹೇಳಿದ್ದು, ಆವಾಗಲೇ ಹೇಳಿದ್ದು ಬೇರಿಶ್ ಸೈಡ್. ಸೊ ಸಿಂಪಲ್. ಸೊ ಈ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟ್ರನ್ನ ಎಂಟ್ರಿ ಮಾಡಲ್ಗೆ, ಕನ್ಫರ್ಮೇಷನ್ಗೆ ಯೂಸ್ ಮಾಡಿ ನಾನು ಕೊಡೋ ಟ್ರೇಡ್ಸಿಗೆ, ಟೆಲಿಗ್ರಾಮಲ್ಲಿ ಕೊಡೋ ಟ್ರೇಡ್ಸಿಗೆ, ಸೊ ಆರಾಮಾಗಿ ನೀವು ಎಂಟ್ರಿ ಮಾಡಲ್ ಮತ್ತು SL ಟಿಪ್ಪಿನೆಲ್ಲ ಆರಾಮಾಗಿ ಸೆಟ್ ಮಾಡಿ ಇಡ್ಬೋದು. ಸೊ ಇಷ್ಟೇ. ಸೊ ಎಂಟ್ರಿ ಮಾಡಲ್ ಅಂದರೆ ಸೊ ಸಿಂಪಲ್ ಆಗಿದೆ. ಸೊ ಇದನ್ನ ನೀವು ಬ್ಯಾಕ್ ಟೆಸ್ಟ್ ಮಾಡಿ ನೋಡಿ, ನಾನು ಕೊಟ್ಟಿರೋ ಲೆವೆಲ್ಸಲ್ಲಿ ಆ್ಯಕ್ಚುಲಿ ಇದೇ ವರ್ಕ್ ಆಗಿರೋದು. ಸೊ ಈ ವಿಡಿಯೋನ ನೀವು ನೀಟಾಗಿ ನೋಡಿದ್ದೀರಾ ಅಂತಂದರೆ ನಿಮ್ಗೆ ಅರ್ಥ ಆಗಿರುತ್ತೆ ಇವಾಗ ಎಂಟ್ರಿ ಯಾವ ಥರ ತೊಗೊಬೇಕು ಅಂತ. ಸೊ ಯಾವ ಟ್ರೇಡ್ಸ್ನು ಮಿಸ್ ಮಾಡಬೇಡಿ. ಸೊ ನಾನು ಕೊಡೋ ಟ್ರೇಡ್ಸಲ್ಲಿ 2-3 ಎಕ್ಸೆಲ್ ಹೋಗುತ್ತೆ, ಬಟ್ ರಿಸ್ಕ್ ಮ್ಯಾನೇಜ್ಮೆಂಟ್ನ ನೀವು ನೀಟಾಗಿ ಫಾಲೋ ಮಾಡಿದ್ರೆ, ಸೊ ಇಷ್ಟೇ ಎಂಟ್ರಿ ಮಾಡಲ್ ವೀಡಿಯೋ. ಸೊ ಇನ್ನೂ ಈ ಥರ ವೀಡಿಯೋಸ್ ಬೇಕು ಅಂದರೆ, ಅಥವಾ ಯಾವ್ದಾದ್ರು ಸ್ಪೆಸಿಫಿಕ್ ಆಗಿರೋ ಒಂದು ಟಾಪಿಕ್ ಮೇಲೆ ವೀಡಿಯೋ ಬೇಕು ಅಂತಂದರೆ, ಸೊ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.